ಕೌಶಾಂಬಿ ವರ್ತದ ಹತ್ತಿರ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯ ಪರವಾಗಿ ನಾಡಪ್ರಭು ಕೆಂಪೇಗೌಡ ಅವರ 516ನೇ ಜಯಂತ್ಯುತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಇದರಲ್ಲಿ ಹಲವಾರು ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕನ್ನಡ ಪರ ಪದಾಧಿಕಾರಿಗಳು ಎಲ್ಲರಿದ್ದಾರೆ. ಇದೇ ರೀತಿ ಮುಂದೆ ಬರುವ ವರ್ಷದಲ್ಲಿ ನಮ್ಮ ಬೀದರ್ ಜಿಲ್ಲಾ ಆಡಳಿತದ ಮಾಡಬೇಕಂತೇಳಿ ಅವರಿಗೆ ನಾವು ವಿನಂತಿ ಮಾಡ್ತೀವಿ. ಈಗ ಆಲ್ರೆಡಿ ಯಾದಗಿರಿ, ಗುಲ್ಬರ್ಗ ಅಲ್ಲಿ ಜಿಲ್ಲಾಡಳಿತ ಏನು ಆದೇಶ ಹೊರಡಿಸಿದೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಉತ್ಸವ ಮಾಡಬೇಕಂತೇಳಿ. ಇದೇ ರೀತಿ ಮುಂದೆ ಬರುವ ವರ್ಷಗಳಲ್ಲಿ ನಮ್ಮ ಬೀದರ್ ಜಿಲ್ಲಾ ಆಡಳಿತ ಆದೇಶ ಹೊರಡಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬೀದರ್. ಕನ್ನಡಿಗರಿಗೆ ಇಂದು ಒಂದು ವಿಶೇಷತೆ ಏನಂದರೆ, ನಮ್ಮ ನಾಡು, ನುಡಿ, ಜಲ, ಭಾಷೆಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ನಮ್ಮ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಉತ್ಸವವನ್ನು ನಮ್ಮ ಬೀದರ್ ನಗರದಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಅತಿ ವಿಜೃಂಭಣೆಯಿಂದ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯ ಪರವಾಗಿ ಆಚರಿಸುತ್ತಿದ್ದೇವೆ. ಹಾಗೂ ನಮ್ಮ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು KG ಕನ್ನಡ ಪ್ರಕಾಶ್ ಅಣ್ಣಾಜಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ, ಅವರ ಒಂದು ನಿರ್ದೇಶನದಂತೆ, ಅವರ ಮಾರ್ಗದರ್ಶನದಂತೆ ಇಂದು ನಾವು ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಅದರಲ್ಲಿ ಸಾಕಷ್ಟು ಜನ ನಮ್ಮ ಕನ್ನಡ ಪರ ಜನರು ಬಂದಿದ್ದಾರೆ. ಹಾಗಾಗಿ ಮುಂದೆ ಕೂಡ ನಾವು ನಮ್ಮ ಕನ್ನಡ ನೆಲ, ಜಲ, ಭಾಷೆಗಾಗಿ ನಾವು ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿರ್ತೇವೆ ಅಂತೇಳಿ ಈ ಒಂದು ಮೂಲಕ ತಿಳಿಸ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ನಾವು ಕನ್ನಡದ ಕುಲದವರು ಹೌದು. ಕರ್ನಾಟಕದಲ್ಲಿ ಕನ್ನಡವೇ ಆಡು ಭಾಷೆ, ಆಡಳಿತ ಭಾಷೆ, ಹೋರಾಟ ಭಾಷೆ, ಏಕತೆ ಮತ್ತು ಭಾವೈಕ್ಯತೆ ಭಾಷೆಯಾಗಿದೆ. ನಾಡು, ನುಡಿ, ಗಡಿ ವಿಷಯ ಬಂದಾಗ ಕನ್ನಡಿಗರೆಲ್ಲ ಟೊಂಕ ಕಟ್ಟಿ ನಿಂತು ನಮ್ಮ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ನೆಲ, ಜಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ. ಈ ಕರ್ನಾಟಕವನ್ನು ನಿರ್ಮಾಣವಾಗಬೇಕಾದ್ರೆ ನಾಡಪ್ರಭು ಕೆಂಪೇಗೌಡ ಅವರ ಕಾರಣ. ಅವರ ಜಯಂತಿಯನ್ನು ಕನ್ನಡಿಗರ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಶ್ರೀಕಾಂತ್ ಭವನಿ ಅವರ ನೇತೃತ್ವದಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಜಿಲ್ಲಾಡಳಿತ ಮಾಡಬೇಕಾಗಿರ್ತಕ್ಕಂಥ ಕೆಲಸವಾಗಿತ್ತು. ಆದರೆ ಜಿಲ್ಲಾಡಳಿತವೂ ಸಹ ಈ ಕಾರ್ಯವನ್ನು ಮಾಡ್ತದೆ ಅನ್ನುವಂಥ ವಿಶ್ವಾಸದಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟವನ್ನು ಪಡ್ತೇನೆ. ಬಂಧುಗಳೇ, ನಮ್ಮ ಕರ್ನಾಟಕ ನೆಲದಲ್ಲಿ ಬಹು ಜನರು, ಬಹು ಭಾಷೆಯನ್ನು ಆಡ್ತಕ್ಕಂಥ ಜನರು, ಬಹು ಸಂಸ್ಕೃತಿಯನ್ನು ಪಾಲಿಸ್ತಕ್ಕಂಥ ಜನರು ಇದ್ದಾರೆ. ಅವರೆಲ್ಲರಿಗೂ ನಾವು ಗೌರವಿಸ್ತೇನೆ. ಆದರೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಕ್ಕೆ, ಕನ್ನಡ ಭಾಷೆಗೆ ಯಾವುದೇ ಧಕ್ಕೆ ಬಂದಾಗ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಧರ್ಮ. ಪ್ರತಿಯೊಂದು ರಾಜ್ಯದಲ್ಲಿ ಇರುವಂತೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಿದೆ. ಈ ಭಾಷೆಯನ್ನು ಶ್ರೀಮಂತಿಕೆಗಾಗಿ ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು, ಸಂಘಟನೆಗಳು ಮಾಡಬೇಕಾಗಿದೆ. ಸರ್ಕಾರ ಅನೇಕ ಯೋಜನೆಗಳನ್ನು ತಂದು ಕನ್ನಡ ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕರ್ನಾಟಕದಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರೋಜಿನಿ ಮೈಸೂರು ವರದಿ ಸಂಪೂರ್ಣವಾಗಿ ಅನುಷ್ಠಾನ ತರಬೇಕು. ಇಲ್ಲಿರ್ತಕ್ಕಂಥ ಅಂಚೆ ಇಲಾಖೆಯಲ್ಲಿ, ರೈಲ್ವೆ ಇಲಾಖೆಯಲ್ಲಿ, ಕೈಗಾರಿಕೆ ಇಲಾಖೆಯಲ್ಲಿ ಏನು ಸರೋಜಿನಿ ಮೈಸೂರು ವರದಿಯನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರವಾಗಿ ಉದ್ಯೋಗಗಳನ್ನು ಕೊಟ್ಟಾಗ ಇಲ್ಲಿ ಕನ್ನಡಿಗರು ಉದ್ಯೋಗವಂತರಾಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಇವತ್ತು ಕೆಂಪೇಗೌಡ ಅವರು ನಿಮ್ಮೆಲ್ಲರ ನಾಡಿನ ಹೆಮ್ಮೆಯ ಸುಪುತ್ರ. ಅವರ 516ನೇ ಜಯಂತಿಯನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದು ಎಲ್ಲರಿಗೂ, ನಾಡಿನ ಎಲ್ಲ ಜನರಿಗೂ ಖುಷಿ ತರ್ತಕ್ಕಂಥ ವಿಷಯವಾಗಿದೆ. ಇವತ್ತು ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸ್ತಾ, ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿ, ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಂಚಾಲಕ.